ಓಂ ಶಾಂತಿ. ಮುರಳಿಯ ದಿನಾಂಕ 11/8/2022. मीठे बच्चे, इस रूहानी पढ़ाई को धारण करने के लिए बुद्धि पवित्र सोने का बर्तन चाहिए. पवित्रता की राखी बांधो, तब राजाई का तिलक मिलेगा. ಮಧುರ ಮಕ್ಕಳೇ, ಈ ಆತ್ಮಿಕ ವಿದ್ಯೆಯನ್ನು ಧಾರಣೆ ಮಾಡಿಕೊಳ್ಳುವುದಕ್ಕೆ ಬುದ್ಧಿ ಪವಿತ್ರ ಚಿನ್ನದ ಪಾತ್ರೆ ಆಗಬೇಕು. ಪವಿತ್ರತೆಯ ರಾಖಿ ಕಟ್ಟಿಕೊಳ್ಳಿರಿ, ಆಗ ನಿಮಗೆ ಭವಿಷ್ಯದಲ್ಲಿ ರಾಜ್ಯ ತಿಲಕ ಪ್ರಾಪ್ತಿಯಾಗುವುದು. प्रश्न: इस समय सभी बच्चों को बाप द्वारा कौन सा सर्टिफिकेट लेने का पुरुषार्थ करना है? ಈ ಸಮಯದಲ್ಲಿ ಎಲ್ಲ ಮಕ್ಕಳು ತಂದೆಯಿಂದ ಯಾವ ಪ್ರಮಾಣ ಪತ್ರವನ್ನು ಪಡೆಯುವ ಪುರುಷಾರ್ಥ ಮಾಡಬೇಕು? उत्तर: पावन दुनिया में जाने के लिए पावन अर्थात लायक बनने का सर्टिफिकेट लेना है. ಪಾವನ ಪ್ರಪಂಚಕ್ಕೆ ಹೋಗುವುದಕ್ಕಾಗಿ ಪಾವನ ಆಗುವ ಸರ್ಟಿಫಿಕೇಟ್ ತಂದೆಯಿಂದ ಪಡ್ಕೋಬೇಕು. जब इस समय पवित्रता का प्रण करो, तब बुद्धि गोल्डन एज्ड बने. पवित्रता का सर्टिफिकेट लेने के लिए बाप की राय है, बच्चे सबसे अपना बुद्धि योग निकाल ज्ञान चिता पर बैठो. एक माता पिता को फॉलो करो. पावन रहना ही है, यह प्रतिज्ञा करो. बाप के साथ सच्चाई से चलो. ಪಾವನ ಪ್ರಪಂಚಕ್ಕೆ ಹೋಗುವುದಾದರೆ ಪಾವನ ಆಗುವ ಸರ್ಟಿಫಿಕೇಟನ್ನು ಪಡೆಯಬೇಕು. ಯಾವಾಗ ನೀವು ಪವಿತ್ರತೆಯ ಪ್ರತಿಜ್ಞೆ ಮಾಡ್ತೀರಿ, ಆಗ ತಂದೆಯಿಂದ ಆ ಸರ್ಟಿಫಿಕೇಟ್ ನಿಮಗೆ ಸಿಗ್ತದೆ. ಬುದ್ಧಿ ಚಿನ್ನದ ಸಮಾನ ಆಗ್ತದೆ. ನಿಮ್ಮ ಬುದ್ಧಿ ಪಾವನ ಆಗಬೇಕಾದ್ರೆ, ಚಿನ್ನದ ಸಮಾನ ಆಗಬೇಕಾದ್ರೆ ಬಾಬಾ ಹೇಳ್ತಾರೆ, ಎಲ್ಲರಿಂದನೂ ಬುದ್ಧಿಯೋಗವನ್ನು ತೆಗೆದುಹಾಕಿ ಜ್ಞಾನಚಿತೆಯ ಮೇಲೆ ಕೂತ್ಕೊಳ್ಳಿ. ಒಬ್ಬ ಮಾತಾಪಿತರನ್ನು ಫಾಲೋ ಮಾಡಿರಿ. ತಂದೆಯ ಜೊತೆಗೆ ಸತ್ಯತೆಯಿಂದ ನಡ್ಕೊಳ್ಳಿ. ಗೀತ್: भैया मेरे राखी के बंधन को निभाना. ಅಣ್ಣ, ನನ್ನ ರಕ್ಷಾ ಬಂಧನದ ಮರ್ಯಾದೆಯನ್ನು ಕಾಪಾಡು. ಈ ಪ್ರೀತಿಯ ಸಂಬಂಧವನ್ನು ನಿಭಾಯಿಸು ಅಂಥೇಳಿ ಲೌಕಿಕದಲ್ಲಿ ಈ ಹಾಡನ್ನು ಬರೆದಿದ್ದಾರೆ. यह गीत बच्चों ने बहुत बार सुना है. रक्षाबंधन का उत्सव या गीत भक्ति मार्ग में गाते आते हैं. अब यह है ज्ञान मार्ग. ಈ ಹಾಡನ್ನು ನೀವು ಸಾಕಷ್ಟು ಸಲ ಕೇಳಿದ್ದೀರಿ. ರಕ್ಷಾಬಂಧನದ ಉತ್ಸವ ಅನೇಕ ವರ್ಷಗಳಿಂದ ಭಕ್ತಿ ಮಾರ್ಗದಲ್ಲಿ ಆಚರಿಸ್ತಾ ಬಂದಿದ್ದೀರಿ. ಇಂಥ ಹಾಡುಗಳನ್ನು ಸಹ ಹಾಡ್ತಾ ಬಂದಿದ್ದೀರಿ. ಅಬ್ ಯಹ ಹೇ ಜ್ಞಾನ ಮಾರ್ಗ. ಅದು ಭಕ್ತಿ ಮಾರ್ಗ ಆಗಿತ್ತು, ಈಗ ಇದು ಜ್ಞಾನ ಮಾರ್ಗ ಆಗಿದೆ. बच्चे, इस माया रावण पर जीत पाने से तुम जगत जीत अथवा जगत के मालिक बनेंगे. तुम जानते हो, मेहनत है 5 विकारों पर जीत पाने की. ತಂದೆ ಹೇಳ್ತಾರೆ, ರಾವಣನ ಮೇಲೆ ವಿಜಯ ಪಡೆದರೆ
ಜಗತ್ತಿಗೆ ಮಾಲೀಕ ಆಗ್ತೀರಿ. 5 ವಿಕಾರಗಳನ್ನು ಗೆಲ್ಲುವುದು ಪರಿಶ್ರಮದ ಕೆಲಸ ಆಗಿದೆ. ಇಸ್ಮೇ ಭಿ ಕಾಮ ವಿಕಾರ ಬಡಾ ಶತ್ರು ಹೈ. ಪವಿತ್ರತಾ ಕೆ ಕಾರಣ ಹಿ ಮಾರಾಮಾರಿ ಹಂಗಾಮ ಆದಿ ಹೋತಾ ಹೈ. ಇದರಲ್ಲೂ ಸಹ ಕಾಮವಿಕಾರ ಬಹಳ ದೊಡ್ಡ ಶತ್ರು ಆಗಿದೆ. ಪವಿತ್ರತೆಯ ಕಾರಣದಿಂದ ಈ ಪ್ರಪಂಚದಲ್ಲಿ ಎಷ್ಟೊಂದು ಗಲಾಟೆ ನಡೀತದೆ. ಊಂಚತೆ ಊಂಚ ಬಾಪ ಮಾಯಾ ಪರ್ जीत पहनाए जगत का मालिक बनाते हैं. जिस्मानी पढ़ाई भी पवित्रता में ही पढ़ी जाती है. यह है रूहानी पढ़ाई. इसमें बर्तन सोने का अर्थात पवित्र चाहिए जिसमें ज्ञान ठहर सके. ಲೌಕಿಕದ ವಿದ್ಯಾಭ್ಯಾಸನೂ ಬ್ರಹ್ಮಚರ್ಯದಲ್ಲಿ ಇದ್ದು ಮಾಡ್ತಾರೆ. ಅಲ್ಲಿಯೂ ಸಹ ಪವಿತ್ರತೆಗೆ ಮಹತ್ವ ಇದೆ. ಹಾಗೆ ಈ ಒಂದು ಆತ್ಮಿಕ ವಿದ್ಯಾಭ್ಯಾಸವನ್ನು ಸಹ ನೀವು ಪವಿತ್ರತೆಯಿಂದ ಇದ್ದು ಮಾಡಬೇಕು. ಇಲ್ಲಿ ನಿಮ್ಮ ಬುದ್ಧಿ ಸಂಪೂರ್ಣ ಪವಿತ್ರ ಅಂದರೆ ಚಿನ್ನದ ಪಾತ್ರೆಯಾಗಬೇಕು. ಆಗ ಮಾತ್ರ ಅದರಲ್ಲಿ ಜ್ಞಾನ ಸಂಪತ್ತು ನಿಂತ್ಕೊಳ್ತದೆ, ಜ್ಞಾನದ धारणे ಆಗ್ತದೆ. पवित्र बनने में टाइम लगता है क्योंकि सबका बर्तन ठिक्कर का बन गया है. बाप कहते अब पवित्र बन वापस जाना है. जितना ज्ञान योग की धारणा होगी उतना बुद्धि पवित्र होती जाएगी. ಬಾಬಾ ಹೇಳ್ತಾರೆ, ಈಗ ನೀವು ಪವಿತ್ರ ಆಗಿ ವಾಪಸ್ ಹೋಗಬೇಕಾಗಿದೆ. ಆದ್ದರಿಂದ ಎಷ್ಟೆಷ್ಟು ಜ್ಞಾನ ಯೋಗದ ಧಾರಣೆ ಮಾಡಿಕೊಳ್ತೀರಿ ಅಷ್ಟೇ ನಿಮ್ಮ ಬುದ್ಧಿ ಪವಿತ್ರ ಆಗ್ತಾ ಹೋಗ್ತದೆ. ಯಾ ಪಢಾಯಿ ಐಸೆ ಹೈ ಜೋ ಚಲ್ತೆ ಚಲ್ತೆ ಮಾಯಾ ಕಾ ವಾರ್ ಹೋ ಜಾತಾ ಹೈ. ಸಬ್ ತೋ ಪವಿತ್ರ ರಹ ನಹೀ ಸಕ್ತೆ. माया के बड़े तूफान आते हैं. आयन एज से कॉपर एज तक आते आते माया के तूफान घेर लेते तो बुद्धि फिर आयन एज्ड बन जाती है और गिर पड़ते हैं. ಬಾಬಾ ಹೇಳ್ತಾರೆ, ಈ ವಿದ್ಯಾಭ್ಯಾಸ ಹೇಗಿದೆ ಅಂದರೆ ಮೇಲಕ್ಕೆ ಹೋಗ್ತಾ ಹೋಗ್ತಾ ಮಾಯೆ ಆಕ್ರಮಣ ಮಾಡಿಬಿಡ್ತದೆ, ಬಿರುಗಾಳಿನೇ ತಂದಾಗ್ತದೆ. ಈ ಕಬ್ಬಿಣದ ಅವಸ್ಥೆಯಿಂದ ತಾಮ್ರದ ಅವಸ್ಥೆಗೆ ತಲುಪಿರ್ತೀವಿ. ಮುಂದೆ ಚಿನ್ನದ ಅವಸ್ಥೆಗೆ ತಲುಪಬೇಕಾಗಿದೆ. ಆದರೆ ತಾಮ್ರದ ಅವಸ್ಥೆಗೆ ತಲುಪುವಾಗಲೇ ಮತ್ತೆ ಮಾಯೆ ಬಂದು ನಮ್ಮ ಬುದ್ಧಿಯನ್ನು ಕಬ್ಬಿಣದ ಬುದ್ಧಿಯನ್ನಾಗಿ ಮಾಡಿಬಿಡ್ತದೆ. ಅನೇಕ ಮಕ್ಕಳು ಬಿದ್ದು ಹೋಗ್ತಾರೆ. गिरना और चढ़ना यह तो ज़रूर है. चढ़कर फिर वापस सिल्वर एज ಗೋಲ್ಡನ್ ಏಜ್ में आना है. ಹೀಗೆ ಪುರುಷಾರ್ಥದಲ್ಲಿ ಏಳುವುದು ಬೀಳುವುದು ನಡೀತಾ ಇರ್ತದೆ. ಆದರೆ ಸಂಪೂರ್ಣವಾಗಿ ಏರ್ತಾ ಏರ್ತಾ ನೀವು ಚಿನ್ನದ ಸಮಾನ ಆಗಬೇಕಾಗಿದೆ. पढ़ते पढ़ते ध्यान सुनते फिर हमारी बुद्धि गोल्डन एज बनेगी. फिर हम शरीर छोड़ देंगे. ವಿದ್ಯಾಭ್ಯಾಸ ಮಾಡ್ತಾ ಮಾಡ್ತಾ ಕೊನೆಗೆ ನಮ್ಮ ಬುದ್ಧಿ ಚಿನ್ನದ ಬುದ್ಧಿ ಆಗಿಬಿಡ್ತದೆ. ಆಗ ನಾವು ಈ ದೇಹವನ್ನು ಬಿಟ್ಟು ಹೋಗಿಬಿಡ್ತೇವೆ. इस समय गिरना चढ़ना बहुत होता है, टाइम लगता है. जब बुद्धि गोल्डन एज्ड बन जाती फिर राज्य अधिकारी बनते हैं. ಈ ಸಮಯದಲ್ಲೂ ಏಳೋದು ಬೀಳೋದು ನಡೀತಾ ಇದೆ. ಚಿನ್ನದ ಬುದ್ಧಿಯಾಗಲಿಕ್ಕೆ ಸಮಯ ಬೇಕಾಗ್ತದೆ. ಯಾರು ಸಂಪೂರ್ಣ ಚಿನ್ನದ ಸಮಾನ ಪವಿತ್ರ ಆಗ್ತಾರೆ ಅವರು ಭವಿಷ್ಯದಲ್ಲಿ
ರಾಜ್ಯ ಅಧಿಕಾರಿ ಆಗ್ತಾರೆ. गाया हुआ है पवित्रता की राखी बांधने से राज तिलक मिलेगा, इसलिए पवित्रता की प्रतिज्ञा करनी. ಪವಿತ್ರತೆಯ ರಾಖಿ ಕಟ್ಕೊಳ್ಳೋದ್ರಿಂದ ನಮಗೆ ಭವಿಷ್ಯದಲ್ಲಿ ರಾಜ ತಿಲಕದ ಪ್ರಾಪ್ತಿಯಾಗ್ತದೆ. ಆದ್ದರಿಂದ ಜ್ಞಾನ ಯೋಗದ ಧಾರಣೆ ಮಾಡಬೇಕು, ಪವಿತ್ರತೆಯ प्रतिज्ञा ಮಾಡಬೇಕು. ज्ञान योग की धारणा भी करनी. गोल्डन एज से आयन एज तक आने में 5000 वर्ष लगते. अब तो पढ़ना है सो तो एक जन्म में ही होना है. ಚಿನ್ನದ ಬುದ್ಧಿ ಇರೋರು ಕಬ್ಬಿಣದ ಬುದ್ಧಿ ಆಗಲಿಕ್ಕೆ 5000 ವರ್ಷಗಳು ಬೇಕಾಗ್ತದೆ. ಕಬ್ಬಿಣದ ಬುದ್ಧಿಯಿಂದ ಚಿನ್ನದ ಬುದ್ಧಿ ಆಗಲಿಕ್ಕೆ ಒಂದೇ ಜನ್ಮ ಸಾಕು ಅಂತ ಹೇಳ್ತಾರೆ ಬಾಬಾ. ಜಿತನಾ ऊंच ಪಡ್ತೆ ಜಾಯೆಂಗೆ ಖುಷಿ ಬಡ್ತಿ ಜಾಯೇಗಿ. ಎಷ್ಟೆಷ್ಟು ಉನ್ನತ ಪದವಿಗಾಗಿ ಓದ್ತಾ ಹೋಗ್ತೀರಿ ಅಷ್ಟೇ ನಿಮ್ಮ ಖುಷಿನೂ ಏರ್ತಾ ಹೋಗ್ತದೆ. ರಾಜಧಾನಿ ಸ್ಥಾಪನ್ ಕರ್ ರಹೇ ಹೈ ಬುದ್ಧಿ ಯೋಗ ಬಲ್ और ಜ್ಞಾನ ಬಲ್ ಸೆ. ನೀವು ನಿಮ್ಮದೇ ಆದಂಥ ರಾಜಧಾನಿಯನ್ನು ಬುದ್ಧಿಯೋಗದ ಬಲದಿಂದ ಜ್ಞಾನದ ಬಲದಿಂದ ಸ್ಥಾಪನೆ ಮಾಡ್ತಿದ್ದೀರಿ. ಥೋಡಾ ಪಡನೆ ಮೇ ಥೋಡಾ ಬಲ್, ಜಾಸ್ತಿ ಪಡನೆ ಮೇ ಜಾಸ್ತಿ ಬಲ್ ಮಿಲ್ತಾ ಹೈ. ಯಾರು ಕಡಿಮೆ ಅಭ್ಯಾಸ ಮಾಡ್ತಾರೆ ಅವರಿಗೆ ಕಡಿಮೆ ಬಲ ಸಿಗ್ತದೆ. ಯಾರು ಜಾಸ್ತಿ ಅಭ್ಯಾಸ ಮಾಡ್ತಾರೆ ಅವರಿಗೆ ಹೆಚ್ಚಿನ ಬಲ ಹೆಚ್ಚಿನ ಶಕ್ತಿ ಸಿಗ್ತದೆ. अभी तुम पुरुषार्थ कर रहे, ऐसे समझो अभी कॉपर एज तक पहुँचे हो, फिर सिल्वर गोल्डन एज तक आना है. ಈಗ ನೀವು ಪುರುಷಾರ್ಥ ಮಾಡ್ತಾ ಇದ್ದೀರಿ. ಕಬ್ಬಿಣದ ಅವಸ್ಥೆಯಿಂದ ತಾಮ್ರದ ಅವಸ್ಥೆಗೆ ಬಂದು ತಲುಪಿದ್ದೀರಿ. ಇನ್ನು ಮುಂದೆ ಬೆಳ್ಳಿಯ ಅವಸ್ಥೆ ಚಿನ್ನದ ಅವಸ್ಥೆಗೆ ತಲುಪಬೇಕಾಗಿದೆ. सारा मदार पवित्रता पर है. जितना याद में रहेंगे उतना बल मिलेगा. ನಮ್ಮ ಭವಿಷ್ಯ ಪ್ರಾರಬ್ಧಕ್ಕೆ ಆಧಾರ ಪವಿತ್ರತೆ ಮತ್ತು ಯೋಗ ಆಗಿದೆ. ಎಷ್ಟೆಷ್ಟು ತಂದೆಯ ನೆನಪಿನಲ್ಲಿ ಇರ್ತೀರಿ ಅಷ್ಟೇ ನಿಮಗೆ ಬಲ ಸಿಗ್ತದೆ. बाप से प्रतिज्ञा की है हम पवित्र बन भारत को पवित्र बनाएंगे. बच्चे राखी बांधने जाते हो तो समझाना होता है कि 5000 वर्ष पहले पतित से पावन बनने के लिए हम यह राखी बांधने आए थे, अब फिर से आए हैं. ಬಾಬಾ ಹೇಳ್ತಾರೆ, ಜನರಿಗೂ ತಿಳಿಸಿ ಪವಿತ್ರತೆಯ ಪ್ರತಿಜ್ಞೆ ಮಾಡೋದ್ರಿಂದ ಪವಿತ್ರ ಭಾರತದ ನಿರ್ಮಾಣ ಆಗ್ತದೆ. 5000 ವರ್ಷಗಳ ಹಿಂದೆನೂ ಪತಿತರನ್ನು ಪಾವನ ಮಾಡೋದಕ್ಕಾಗಿ ನಾವು ಈ ರಾಖಿಯನ್ನು ಎಲ್ಲರಿಗೂ ಕಟ್ಟಿದ್ವಿ. ಈಗ ಮತ್ತೆ ಕಟ್ಟಲಿಕ್ಕೆ ಬಂದಿದ್ದೀವಿ. ರಾಖಿ ಬಂಧನ್ ಏಕ್ ದಿನ್ ಕಿ ಬಾತ್ ನಹೀ ಹೈ, ಪಿಛಾಡಿ ತಕ್ ಚಲ್ತಾ ರಹೆ. ಸಂಗಮ ಯುಗದಲ್ಲಿ ರಕ್ಷಾಬಂಧನ ಅಂದರೆ ಒಂದೇ ದಿನ ಆಚರಿಸುವ ಹಬ್ಬ ಅಲ್ಲ. ಸಂಗಮ ಯುಗದ ಕೊನೆಯವರೆಗೂ ಪ್ರತಿದಿನವೂ ನಮಗೆ ರಕ್ಷಾಬಂಧನ ಆಗಿದೆ. ಶಿವಬಾಬಾ ಪ್ರತಿದಿನವೂ ನಮ್ಮ ಮನಸ್ಸಿಗೆ ರಾಖಿ ಕಟ್ತಾರೆ. ಪ್ರತಿದಿನ ನಮಗೆ ಆತ್ಮಸ್ಮೃತಿಯ ತಿಲಕ ಕೊಡ್ತಾರೆ. ಮಕ್ಕಳೇ, ನೀವು ಮುಳ್ಳಿನಿಂದ ಹೂ ಆಗ್ರಿ ಎಂಬ ಶಿಕ್ಷಣ ಕೊಟ್ಟು ನಮ್ಮನ್ನು ಹೂವನ್ನಾಗಿ ಮಾಡ್ತಾರೆ. ನಮ್ಮ ಜೀವನ ಹೂ ಆಗಬೇಕಾದ್ರೆ ಯೋಗ ಜ್ಞಾನದ 2 ದಾರಗಳ ಬಂಧನದಲ್ಲಿ ನಮ್ಮನ್ನು ಕಟ್ಟಿ ಹಾಕ್ತಾರೆ. ಅಂತಹ ಒಂದು ರಕ್ಷಾಬಂಧನ ಪವಿತ್ರತೆಯ ರಾಖಿ
ಮತ್ತು ಆ ರಾಖಿಗೆ ಜ್ಞಾನ ಯೋಗದ ಸೂತ್ರಗಳನ್ನು ಕಟ್ಟಿ ಬಾಬಾ ಪ್ರತಿದಿನ ಮಕ್ಕಳಿಗೆ ರಾಖಿ ಕಟ್ತಾರೆ. ಮುರಳಿಯ ಮೂಲಕ ಬಾಬಾ ಜ್ಞಾನದ ಭೋಜನ, ಜ್ಞಾನದ ಅಮೃತ, ಜ್ಞಾನದ ಮಿಠಾಯಿಯನ್ನು ಮಕ್ಕಳಿಗೆ ಕೊಡ್ತಾರೆ. ಬದಲಾಗಿ ನಾವೆಲ್ಲ ಮಕ್ಕಳು ಪವಿತ್ರತೆಯ ಪ್ರತಿಜ್ಞೆ ಮಾಡ್ತೇವೆ. ಹೇ ತಂದೆ, ನಿನ್ನ ಕೈಯನ್ನು ಬಿಡೋದಿಲ್ಲ ಎಂಬ ವಚನದ ಉಡುಗೊರೆಯನ್ನು ತಂದೆಗೆ ಕೊಡ್ತೀವಿ. ತಂದೆ ನಮ್ಮಿಂದ 5 ಪೈಸೆಗಳನ್ನು ಕೇಳ್ತಾರೆ. ಆ 5 ಪೈಸೆಗಳು ಅಂದರೆ ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ. ಮಕ್ಕಳೇ, ಈ 5 ಪೈಸೆಗಳನ್ನು, 5 ವಿಕಾರಗಳನ್ನು ನನಗೆ ದಾನ ಕೊಡಿ ಅಂತ ಶಿವಬಾಬಾ ನಮಗೆ ಕೇಳ್ತಾರೆ. ಇಂತಹ ರಕ್ಷಾಬಂಧನ ಸಂಗಮ ಯುಗದ ಕೊನೆಯವರೆಗೂ ನಡೀತಾನೆ ಇರ್ತದೆ. ಪ್ರತಿದಿನ ನಡೀತದೆ. ಶಿವಬಾಬಾ ನಮ್ಮ ಮನಸ್ಸಿಗೆ ರಾಖಿ ಕಟ್ತಾರೆ. पढ़ाई पर ध्यान देते रहेंगे. ज्ञान योग से आयन एज से फिर गोल्डन ಏಜ್ में जाना है. ಬಾಬಾ ಹೇಳ್ತಾರೆ, ಎಷ್ಟೆಷ್ಟು ನೀವು ಈ ವಿದ್ಯಾಭ್ಯಾಸದ ಕಡೆಗೆ ಗಮನ ಕೊಡ್ತೀರಿ, ಜ್ಞಾನ ಯೋಗದ ಧಾರಣೆ ಮಾಡ್ತೀರಿ, ಅಷ್ಟೇ ನೀವು ಚಿನ್ನದ ಬುದ್ಧಿಯವರಾಗ್ತೀರಿ, ಚಿನ್ನದ ಯುಗಕ್ಕೆ ಹೋಗ್ತೀರಿ. यह बातें नया कोई समझ न सके, इसलिए तुम्हारी 7 रोज की भट्टी मशहूर है. पहले नब्ज देखनी पड़ती. जब तक बाप का परिचय नहीं हुआ, निश्चय नहीं बैठा, तब तक समझेंगे नहीं. तुम्हारे द्वारा परिचय पाते जाएंगे. झाड़ वृद्धि को पाता रहेगा. स्वराज्य स्थापन होने में समय लगता है. तुम गोल्डन एज में जब तक न जाओ, तब तक सृष्टि का विनाश हो नहीं सकता. ಬಾಬಾ ಹೇಳ್ತಾರೆ, ಹೊಸಬರಿಗೆ ಈ ಜ್ಞಾನ ಅರ್ಥ ಆಗೋದಿಲ್ಲ. ಅವರಿಗೆ 7 ದಿನಗಳ ಭಟ್ಟಿಯಲ್ಲಿ ಹಾಕಬೇಕಾಗ್ತದೆ. ಬಂದವರ ನಾಡಿ ಪರೀಕ್ಷೆ ಮಾಡಿ ಆ ರೀತಿಯಲ್ಲಿ ಅವರಿಗೆ ಜ್ಞಾನ ಕೊಡಬೇಕಾಗ್ತದೆ. ಎಲ್ಲಿಯವರೆಗೆ ಬಂದವರು ತಂದೆಯ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಳೋದಿಲ್ಲ, ತಂದೆಯ ಬಗ್ಗೆ ಎಲ್ಲಿಯವರೆಗೆ ನಿಶ್ಚಯ ಆಗೋದಿಲ್ಲ, ಅಲ್ಲಿಯವರೆಗೆ ಅವರು ಸ್ವರಾಜ್ಯದ ಅಧಿಕಾರಿಗಳು ಆಗೋದಿಲ್ಲ. ಸ್ವರಾಜ್ಯದ ಸ್ಥಾಪನೆಗೆ ಸಮಯ ಬೇಕು ಅಂತ ಹೇಳ್ತಾರೆ ಬಾಬಾ. ಯಾವಾಗ ನೀವು ನಿಮ್ಮ ಗೋಲ್ಡನ್ ಸ್ಥಿತಿಗೆ ತಲುಪ್ತೀರಿ, ಆಗ ಈ ಜಗತ್ತು ವಿನಾಶ ಆಗ್ತದೆ. ಭಗವಾನ್ ಬಾಪ್ कहते, बच्चे माया रावण तुम्हारा बड़ा दुश्मन है. वह जिस्मानी छोटे छोटे दुश्मन है. भारत का सबसे बड़ा दुश्मन रावण है. इसलिए पवित्रता की राखी बांधनी है. रक्षाबंधन पर बड़े बड़े आदमियों के पास जाकर समझाना पड़े. प्रतिज्ञा करनी है, हे बाबा, भारत को श्रेष्ठाचारी बनाने के लिए हम पवित्र रहें. ರಾವಣ ಭಾರತದ ಹಳೆಯ ವೈರಿಯಾಗಿದ್ದಾನೆ, ಶತ್ರು ಆಗಿದ್ದಾನೆ. ಆದ್ದರಿಂದ ನಾವು ಆ ಶತ್ರು ರಾವಣನನ್ನು ಓಡಿಸುವ ಪ್ರತಿಜ್ಞೆ ಮಾಡಬೇಕು, ಪವಿತ್ರತೆಯ ಪ್ರತಿಜ್ಞೆ ಮಾಡಬೇಕು. ಆಗ ಮಾತ್ರ ನಾವು ಶ್ರೇಷ್ಠಾಚಾರಿ ಭಾರತದ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ರಕ್ಷಾಬಂಧನದ ಸಮಯದಲ್ಲಿ ನೀವು ದೊಡ್ಡ ದೊಡ್ಡ ವ್ಯಕ್ತಿಗಳ ಹತ್ತಿರ ಹೋಗಿ ಈ ಸಂದೇಶವನ್ನು ತಿಳಿಸ್ರಿ. समझाने के बिगर राखी बांधना कोई काम का नहीं. ನೀವು ರಕ್ಷಾಬಂಧನದ ಅರ್ಥ ಹೇಳದೇನೆ ಬರೇ ರಾಖಿ ಕಟ್ಟೋದರಿಂದ ಯಾವ ಕೆಲಸನೂ ಆಗೋದಿಲ್ಲ. और कोई ऐसे नहीं कहेंगे कि 5000 वर्ष पहले बाप ने कहा था पवित्र बनो.
तो सतयुग में नर से नारायण का पद पाएंगे। सत्यनारायण की अमर कथा तुम ही सुना सकते हो. ಬಾಬಾ ಹೇಳ್ತಾರೆ, ಯಾರಿಗೂ ಗೊತ್ತಿಲ್ಲ 5,000 ವರ್ಷಗಳ ಹಿಂದೆ ಪವಿತ್ರತೆಯ ಬಲದಿಂದನೇ ನೀವು ಸತ್ಯಯುಗದ ನಾರಾಯಣ ಆಗಿದ್ರಿ. ಇಂಥ ಒಂದು ಸತ್ಯನಾರಾಯಣ ಕಥೆ ಅಮರ ಕಥೆಯನ್ನು ಜನರಿಗೆ ನೀವು ತಿಳಿಸ್ರಿ. समझाना पड़ता है भारत पवित्र था, सोने की चिड़िया था, अभी पतित है लोहे की चिड़िया है. ಜನರಿಗೆ ತಿಳಿಸ್ರಿ, ಭಾರತ ಮೊದಲು ಪವಿತ್ರ ಆಗಿತ್ತು, ಚಿನ್ನದ ಪಕ್ಷಿ ಆಗಿತ್ತು. ಈಗ ಪತಿತ ಆಗಿದೆ, ಈಗ ಕಬ್ಬಿಣದ ಪಕ್ಷಿಯಾಗಿದೆ. ಬಾಪ್ ಕಹತೆ ಬಚ್ಚೆ ಅಬ್ ಪವಿತ್ರ ಬನೋ. बच्चे कहते हाँ बाबा, हम आपके मददगार ज़रूर बने. बोलो, हम कोई आपसे पैसे लेने नहीं आए, हम तो बाप का परिचय देने आए हैं. हम पवित्र बनकर भारत को पवित्र ज़रूर बनाएंगे. ನೀವು ಜನರಿಗೆ ಹೇಳ್ರಿ, ನೀವು ಪವಿತ್ರ ಆಗಿ ಭಾರತವನ್ನು ಪವಿತ್ರ ಮಾಡುವ ಕಾರ್ಯದಲ್ಲಿ ಪರಮಾತ್ಮನ ಸಹಯೋಗಿಗಳಾಗ್ರಿ. ಇಲ್ಲಿ ಪರಮಾತ್ಮ ಯಾವುದೇ ರೀತಿಯಿಂದ ಹಣ ಕೇಳ್ತಾ ಇಲ್ಲ. ನಾವು ನಿಮ್ಮ ಹತ್ತಿರ ಹಣ ತಗೊಳ್ಳಿಕ್ಕೆ ಬಂದಿಲ್ಲ, ಆದರೆ ತಂದೆಯ ಪರಿಚಯ ಕೊಡೋದಕ್ಕಾಗಿ ಬಂದಿದ್ದೇವೆ. ರಕ್ಷಾಬಂಧನದ ಅರ್ಥ ಹೇಳಲಿಕ್ಕಾಗಿ ಬಂದಿದ್ದೇವೆ. ಬಾಪ್ ಆಕರ್ ಮೆಸೇಜ್ ದೇತೆ, राय देते हैं बच्चों, बुद्धि से सबका त्याग करो. तुम नंगे आए थे, पहले तुमने स्वर्ग में पार्ट बजाया. तुम गोरे अर्थात पवित्र थे, फिर कामचिता पर बैठने से काले बन गए हो. ಬಾಬಾ ಹೇಳ್ತಾರೆ, ಬುದ್ಧಿಯ ಮೂಲಕ ಎಲ್ಲರನ್ನೂ ಮರೀರಿ, ಎಲ್ಲರ ತ್ಯಾಗ ಮಾಡಿರಿ. ಬರುವಾಗ ಅಶರೀರಿಯಾಗಿ ಬಂದಿದ್ರಿ, ಮತ್ತೆ ಅಶರೀರಿಯಾಗಿ ಹೋಗಬೇಕು. ಸೃಷ್ಟಿಯ ಪ್ರಾರಂಭದಲ್ಲಿ ನೀವು ಪವಿತ್ರ ಅಂದರೆ ಸುಂದರ ಆಗಿದ್ರಿ. अब काम चिता पर बैठने से काले बन गए हो, फिर काम चिता से उतर ज्ञान चिता पर बैठना है. तो माम एकम याद करो, पवित्रता का प्रण करो. ನೀವೇ ಮೊದಲು ಪವಿತ್ರ ಸುಂದರ ಆಗಿದ್ರಿ, ಮಧ್ಯದಿಂದ ಕಾಮಚಿತೆಯ ಮೇಲೆ ಕುಳಿತು ಕಪ್ಪಾಗಿದ್ದೀರಿ. ಈಗ ಮತ್ತೆ ಜ್ಞಾನಚಿತೆಯ ಮೇಲೆ ಕುಳಿತು ಸುಂದರ ಆಗ್ರಿ. ಅದಕ್ಕಾಗಿ ನನ್ನೊಬ್ಬನನ್ನೇ ನೆನಪು ಮಾಡ್ರಿ, ಪವಿತ್ರತೆಯ ಪ್ರತಿಜ್ಞೆ ಮಾಡ್ರಿ. ಏಕ್ ಬಾಪ್ ಕೆ ಬಚ್ಚೆ ಹಮ್ ಭಾಯಿ ಬಹನ್ ಹೈ, ತುಮ್ ಭಿ ಬಚ್ಚೆ ಹೋ, परंतु समझते नहीं. बीके बनेंगे तभी शिव बाबा से वर्षा ले सकते हैं. ಜನರಿಗೆ ತಿಳಿಸ್ರಿ, ನಾವೆಲ್ಲರೂ ಒಬ್ಬ ತಂದೆಯ ಮಕ್ಕಳು, ಸೋದರ ಸೋದರಿಯರು. ನೀವು ಅಷ್ಟೇ, ನೀವು ಆ ತಂದೆಯ ಮಕ್ಕಳೇ ಆಗಿದ್ದೀರಿ. ಆದರೆ ನಿಮಗೆ ತಂದೆಯ ಪರಿಚಯ ಗೊತ್ತಿಲ್ಲ, ನಮಗೆ ಗೊತ್ತಿದೆ. ನೀವು ನಮ್ಮಂತೆ ಜ್ಞಾನ ಕೇಳಿರಿ, ತಿಳ್ಕೊಳ್ಳಿ, ಬ್ರಹ್ಮ ಕುಮಾರಿಯರಾಗ್ರಿ. ಆಗ ಆ ಶಿವ ತಂದೆಯ ಆಸ್ತಿ ನಿಮಗೂ ಸಿಗ್ತದೆ. ನೀವು ಅವನಿಂದ ಆ ಸ್ವರಾಜ್ಯದ ಆಸ್ತಿಯನ್ನು ಪಡ್ಕೋಬಹುದು. सारी श्रेष्ठाचारी दुनिया की स्थापना करना एक बाप का काम है. जो पवित्रता की गारंटी करते हैं, उनका फ़ोटो निकाल हम एल्बम बनाते. पावन बने बिगर पावन दुनिया में जाने का सर्टिफिकेट मिल न सके. ಬಾಬಾ ಹೇಳ್ತಾರೆ, ಯಾರು ಪವಿತ್ರತೆಯ ಬಗ್ಗೆ ಗ್ಯಾರಂಟಿ ಕೊಡ್ತಾರೆ, ಪ್ರತಿಜ್ಞೆ ಮಾಡ್ತಾರೆ, ಅಂಥವರ ಫೋಟೋಗಳನ್ನು ಹಾಕಿ ಒಂದು ಆಲ್ಬಮ್ ಮಾಡಬೇಕು. ಪಾವನ ಆಗುವಂಥ ಮಕ್ಕಳಿಗೆ ಮಾತ್ರ ಪಾವನ ಪ್ರಪಂಚಕ್ಕೆ ಹೋಗುವ ಪಾಸ್ಪೋರ್ಟ್ ಅಥವಾ
ಸರ್ಟಿಫಿಕೇಟ್ ಸಿಗ್ತದೆ. ಬಾಪ್ ಆಕರ್ ಲಾಯಕ್ ಬನಾಯ್ ಸರ್ಟಿಫಿಕೇಟ್ ದೇತೆ. सर्व का पतित पावन सद्गति दाता एक ही बाप है. पतित तो स्वर्ग के लायक नहीं है, इसलिए बाप कहते पावन बनो, ऑर्डिनेंस निकालो. जो पावन बनना चाहते हैं उनको नंगन नहीं किया जाए. पुरुष लोग विकार के लिए बहुत तंग करते हैं, इसलिए माताएं भारत को श्रेष्ठ बनाने में मदद नहीं कर सकती. इस पर प्रोब बनाना चाहिए, परंतु वह ताकत अजून बच्चों में आई नहीं. जब गोल्डन स्टेज में आएंगे तब वह फलक होगी किसको समझाने की. ಬಾಬಾ ಹೇಳ್ತಾರೆ, ಮಾತೆಯರಿಗೆ ಪವಿತ್ರತೆಯ ವಿಷಯದಲ್ಲಿ ಜನ ಬಹಳ ಕಷ್ಟ ಕೊಡ್ತಾರೆ, ಹಿಂಸೆ ಮಾಡ್ತಾರೆ. ಆದ್ದರಿಂದ ಅವರು ಮುಂದೆ ಬಂದು ಪರಮಾತ್ಮನ ಕಾರ್ಯದಲ್ಲಿ ಸಹಯೋಗ ಕೊಡಲಿಕ್ಕೆ ಆಗೋದಿಲ್ಲ. ಆದರೆ ನೀವು ಮಕ್ಕಳು ಧೈರ್ಯದಿಂದ ಮುಂದೆ ಬರಬೇಕು. ಅಂಥ ಶಕ್ತಿ ನಿಮ್ಮಲ್ಲಿ ಇರಬೇಕು. बच्चों को दिन प्रतिदिन पॉइंट्स मिलती रहती. बच्चे समझते हैं बड़ी ऊंची चढ़ाई है, माँ बाप को फॉलो करना पड़े. वह बाप है तो यह माता है, परंतु मेल है इसलिए माता को कलश दिया जाता है. ಇದು ಬಹಳ ಎತ್ತರದ ವಿದ್ಯಾಭ್ಯಾಸ ಆಗಿದೆ. ಇದರಲ್ಲಿ ನೀವು ತಂದೆ ತಾಯಿ ಇಬ್ಬರನ್ನೂ ಸಹ ಅನುಕರಣೆ ಮಾಡಬೇಕು. ಇಲ್ಲಿ ಶಿವಬಾಬಾ ತಂದೆ ಆಗಿದ್ದಾರೆ, ಬ್ರಹ್ಮ ಬಾಬಾ ತಾಯಿ ಆಗಿದ್ದಾರೆ. ಆದರೆ ದೇಹ ಪುರುಷನ ದೇಹ ಇರುವ ಕಾರಣ ಜಗದಂಬಾ ಸರಸ್ವತಿಯವರನ್ನು ಮಾತೇಶ್ವರಿಯ ರೂಪದಲ್ಲಿ ನೇಮಿಸಲಾಗಿದೆ. यहाँ तो माताएं भी है, पुरुष भी है. भाई बहन को, बहन भाई को पवित्रता की प्रतिज्ञा कराते. माताओं को आगे बढ़ाया जाता है. वो लोग माताओं को उठा रहे. आगे थोड़े ही प्रेसिडेंट, प्राइम मिनिस्टर आदि फीमेल बनती थी. ಎಂದಿನಿಂದ ಶಿವಬಾಬಾ ಮಾತೆಯರನ್ನು ಮುಂದಿಟ್ಟರು, ಅಂದಿನಿಂದ ಈ ಸರ್ಕಾರನೂ ಸಹ ಮಾತೆಯರನ್ನು ಮುಂದೆ ಇಡ್ತಾ ಇದೆ. ಮೊದಲಿನ ಕಾಲದಲ್ಲಿ ಪ್ರಧಾನಮಂತ್ರಿ ಆಗಲಿ ರಾಷ್ಟ್ರಪತಿ ಆಗಲಿ ಹೆಣ್ಮಕ್ಕಳು ಆಗ್ತಿರಲಿಲ್ಲ. ಆದರೆ ಈಗ ಎಲ್ಲ ಕ್ಷೇತ್ರದಲ್ಲಿ ಮಹಿಳೆಯರು ಮುಂದೆ ಬಂದಿದ್ದಾರೆ. आगे तो राजाओं का राज्य था. कोई नई इन्वेंशन निकालते तो राजा को दिखाते थे. अब तो प्रजा का राज्य है. तुम जानते हो श्री कृष्ण का गीता में नाम डाल भूल कर दी है. ಮೊದಲಿನ ಕಾಲದಲ್ಲಿ ರಾಜರ ರಾಜ್ಯ ಇತ್ತು. ಏನಾದರೂ ಹೊಸ ಶೋಧನೆ ಮಾಡಿದಾಗ, ವಸ್ತುಗಳನ್ನು ತಯಾರು ಮಾಡಿದಾಗ ಅದನ್ನು ರಾಜನಿಗೆ ಹೋಗಿ ತೋರಿಸ್ತಿದ್ರು. ನಂತರ ಅದನ್ನು ಬಳಸಲಿಕ್ಕೆ ಉಪಯೋಗಿಸ್ತಿದ್ರು. ಈಗಂತೂ ಯಾವ ರಾಜರೂ ಇಲ್ಲ, ರಾಜ್ಯಗಳೂ ಇಲ್ಲ, ಕೇವಲ ಪ್ರಜಾರಾಜ್ಯ ನಡೀತಾ ಇದೆ. ಇನ್ನು ಭಾರತೀಯರು ಮಾಡಿದ ಮೊದಲನೇ ತಪ್ಪು, ಭಗವದ್ಗೀತೆಯಲ್ಲಿ ನಿರಾಕಾರ ತಂದೆಯ ಬದಲಾಗಿ ಕೃಷ್ಣನ ಹೆಸರನ್ನು ಸೇರಿಸಿದ್ದಾರೆ. अब तुम्हारी बात को एक मानेंगे, दूसरे नहीं माने. आगे चलकर तुम्हारे में ताकत आएगी. सबकी बुद्धि का ताला खुलेगा. ज्ञान को अच्छी रीति अब समझ सकते. आखिरी पिछाड़ी में सब समझेंगे जरूर. ಭಗವದ್ಗೀತೆಯ ಬಗ್ಗೆ ಈಗ ನೀವು ಹೇಳಿದರೆ ಒಬ್ಬರು ಒಪ್ಕೊಳ್ತಾರೆ, ಒಬ್ಬರು ಒಪ್ಕೊಳ್ಳೋದಿಲ್ಲ. ಮುಂದೆ ನಿಮ್ಮಲ್ಲಿ ಶಕ್ತಿ ಬಂದಾಗ ಎಲ್ಲರ ಬುದ್ಧಿನೂ ತೆರೀತದೆ. ಈ ಜ್ಞಾನ ಎಲ್ಲರಿಗೂ ಅರ್ಥ ಆಗ್ತದೆ. ಕೊನೆಗೆ ಬಹಳ ಜನ ಬಂದು ಈ ಜ್ಞಾನ ಕೇಳೋರಿದ್ದಾರೆ. ಅಬ್ಲಾओं पर
अत्याचार होते। यह शास्त्रों में है कि द्रौपदी के चिर उतारे थे, तो उस समय याद करने सिवाय और कर ही क्या सकेंगे। ಅಬಲೆಯರ ಮೇಲೆ ಅತ್ಯಾಚಾರಗಳು ನಡೀತವೆ ಅನ್ನೋದಕ್ಕೆ ಮಹಾಭಾರತದಲ್ಲಿ ದ್ರೌಪದಿಯ ಕಥೆ ಇದೆ. ದ್ರೌಪದಿಯ ವಸ್ತ್ರಹರಣ ಮಾಡುವಾಗ ಕೃಷ್ಣನನ್ನು ನೆನಪು ಮಾಡೋದು ಬಿಟ್ಟರೆ ಅವಳಿಗೆ ಬೇರೆ ಯಾವ ಉಪಾಯನೂ ಇರಲಿಲ್ಲ. ಹಾಗೆ अंदर में शिव बाबा को याद करेंगे तो वह पाप नहीं लगता है, पर अवश्य हाँ बचने की कोशिश जरूर करनी। हर एक कर्म बंधन अलग अलग, कोई तो एकदम स्त्री को मार भी देते तो समझा जाता है कि वह वहाँ अच्छा पद पा लेंगी, कर ही क्या सकते. ಬಾಬಾ ಹೇಳ್ತಾರೆ, ಯಾವ ಮಾತೆಯರ ಮೇಲೆ ಅತ್ಯಾಚಾರ ನಡೀತದೆ ಅವರು ಒಳಗಿನಿಂದ ತಂದೆಗೆ ನೆನಪು ಮಾಡ್ತಾ ಇರಬೇಕು. ನೀವು ಬಾಬೋರ್ನ ನೆನಪು ಮಾಡ್ತಾ ಇದ್ದರೆ ನಿಮ್ಮ ಮೇಲೆ ಪಾಪ ಬರೋದಿಲ್ಲ. ಪ್ರತಿಯೊಬ್ಬರ ಕರ್ಮ ಬಂಧನ ಬೇರೆ ಬೇರೆ ಇದೆ. ಯಾವ ಮಾತೆಯರು ಹೆಚ್ಚಿನ ಹಿಂಸೆ ಅತ್ಯಾಚಾರ ಸಹನೆ ಮಾಡ್ತಾರೆ ಅವರಿಗೆ ಭವಿಷ್ಯದಲ್ಲಿ ಉನ್ನತ ಪದವಿಯ ಪ್ರಾಪ್ತಿಯಾಗ್ತದೆ. पवित्र रहने के लिए युक्ति भी बाप अच्छी रीति समझाते. अगर इस प्रतिज्ञा को तोड़ेंगे तो बड़ी चोट लगेगी. बुद्धि भी कहती बेहद के बाप का मानेंगे नहीं तो चोट खाएंगे, गिर पड़े. घड़ी घड़ी गिरते रहेंगे तो हार खा लेंगे. यह बॉक्सिंग है ना. यहाँ मुख्य है पवित्रता और पढ़ाई. ಪ್ರತಿಜ್ಞೆ ಮಾಡಿ ಅದನ್ನು ಮುರಿದರೆ ಹೆಚ್ಚಿನ ಶಿಕ್ಷೆಗೆ ಗುರಿ ಆಗ್ತಾರೆ. ಇದು ಮಾಯೆ ಜೊತೆಗೆ ಮುಷ್ಟಿ ಯುದ್ಧ ನಡೆದಿದೆ. ಗುಪ್ತವಾಗಿ ಈ ಯುದ್ಧ ನಡೀತಾ ಇದೆ. ಇಲ್ಲಿ ಮುಖ್ಯವಾಗಿ ಬೇಕಾಗಿರೋದು ಪವಿತ್ರತೆ ಮತ್ತು ನಿಯಮಿತ ವಿದ್ಯಾಭ್ಯಾಸ. भक्ति मार्ग में अथाह धंधे. भक्त लोग कहते भगवान तो कण कण में. तुम भी कहते थे सब भगवान की लीला है. भगवान भिन्न भिन्न रूप धारण कर लीला कर रहा है. अच्छा कण कण में क्या लीला करेंगे. बेहद के बाप की ग्लानि कर देते. यह भी खेल है, तब बाप को आना पड़ता है. ನೀವು ಹೇಳ್ತಿದ್ರೆ ಭಕ್ತರು ಹೇಳ್ತಾರೆ ಕಣಕಣದಲ್ಲಿ ಪರಮಾತ್ಮ ಇದ್ದಾನೆ ಅಂತ. ಈ ಪ್ರಪಂಚದಲ್ಲಿ ಏನು ನಡೀತಾ ಇದೆಯೋ ಅದು ಭಗವಂತನ ಲೀಲೆ ಆಗಿದೆ, ಆಟ ಆಗಿದೆ. ಬಾಬಾ ಕೇಳ್ತಾರೆ, ನಾನು ಕಣಕಣದಲ್ಲಿ ಸೇರಿಕೊಂಡು ಆಟ ಆಡ್ತೀನೇನು. ಕಣಕಣದಲ್ಲಿ ಸೇರ್ಕೊಂಡು ಏನು ಆಟ ಮಾಡೋದು, ಏನು ಆಟ ಆಡೋದು. ಅದು ನನ್ನ ಗ್ಲಾನಿ ಆಗಿದೆ. ಈ ಥರ ನೀವೆಲ್ಲರೂ ನನ್ನನ್ನು ಗ್ಲಾನಿ ಮಾಡಿದಾಗ ನಾನು ಬರ್ತೀನಿ, ನಿಮ್ಮಿಂದ ಪುರುಷಾರ್ಥ ಮಾಡಿಸ್ತೀನಿ. पुरुषार्थ करना है राजा रानी बनने के लिए. ड्रामा के राज को भी कोई समझते नहीं. ರಾಜಾ ರಾಣಿ ಆಗೋದಕ್ಕಾಗಿ ನೀವು ಪುರುಷಾರ್ಥ ಮಾಡಬೇಕು, ಪ್ರಜಾ ಆಗೋದಕ್ಕಾಗಿ ಅಲ್ಲ. चित्र भी देखो कितने अच्छे बने हुए. बड़े चित्रों के आगे ले आना है. तुम सब सर्जन हो. शिव बाबा अविनाशी गोल्डन सर्जन है. तुम भी नंबरवार सर्जन हो. ದೊಡ್ಡ ದೊಡ್ಡ ಚಿತ್ರಗಳನ್ನು ತಯಾರು ಮಾಡಬೇಕು. ಆ ಚಿತ್ರಗಳ ಮುಂದೆ ಜನರನ್ನು ಕರ್ಕೊಂಡು ಬರಬೇಕು. ಹೇಗೆ ಬಾಬಾ ಅವಿನಾಶಿ ಗೋಲ್ಡನ್ ಸರ್ಜನ್ ಆಗಿದ್ದಾರೆ, ನೀವು ಸಹ ನಂಬರ್ವಾರ್ ಸರ್ಜನ್ ಆಗಬೇಕು. तुमको सर्विस करनी, समझाने समय हर एक की नब्ज देखनी. महारथी जो है वह अच्छी नब्ज देखेंगे
तुमको पूरा गोल्डन एज्ड बनना है, अभी बने नहीं है, बनने में टाइम लगता है, माया के तूफान तंग करते, यह सब बातें समझ की होती है. ಒಬ್ಬೊಬ್ಬರ ನಾಡಿ ಪರೀಕ್ಷೆ ಮಾಡಿ ನಂತರ ಜ್ಞಾನ ತಿಳಿಸಬೇಕು. ಮಹಾರಥಿ ಮಕ್ಕಳು ಬಂದವರನ್ನು ಬಹಳ ಚೆನ್ನಾಗಿ ಪರೀಕ್ಷೆ ಮಾಡ್ತಾರೆ. ಈಗ ನೀವು ಮೊದಲು ಚಿನ್ನದ ಬುದ್ಧಿಯವರು ಆಗಬೇಕು. ಇದರಲ್ಲಿ ಸಮಯ ಬೇಕಾಗ್ತದೆ. ಮಾಯೆಯ ಬಿರುಗಾಳಿನೂ ಬರ್ತಾನೇ ಇರ್ತದೆ. फिर भी बाप से पूरा वर्षा लेना है और बहुत सच्चाई से चलना है. ಆದರೆ ನಾವು ಮಕ್ಕಳು ತಂದೆಯಿಂದ ಸಂಪೂರ್ಣ ಆಸ್ತಿ ಪಡೀಲಿಕ್ಕಾಗಿ ಪುರುಷಾರ್ಥ ಮಾಡಬೇಕು, ಸತ್ಯತೆಯಿಂದ ನಡಿಬೇಕು. अंदर कोई खराबी नहीं होनी चाहिए. माया हैरान करती है क्योंकि योग नहीं है. ಒಳಗೆ ಯಾವುದೇ ರೀತಿಯ ಕೆಟ್ಟತನ ಇರಬಾರದು. ಮಾಯೆ ಬಹಳ ಹೈರಾಣು ಮಾಡಿಬಿಡ್ತದೆ, ಸುಸ್ತು ಮಾಡಿಸ್ತದೆ. ಯಾಕೆ ಅಂದರೆ ನಮ್ಮ ಯೋಗ ಸರಿ ಇಲ್ಲ. ಯೋಗ ಸರಿ ಇಲ್ಲದೆ ಇದ್ದಾಗ ಮಾಯೆ ಇನ್ನಿಷ್ಟು ನಮ್ಮನ್ನು ಸುಸ್ತು ಮಾಡಿಬಿಡ್ತದೆ. अच्छा, मीठे मीठे सिकिलदे बच्चों प्रति मात पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार, गुड मॉर्निंग और नमस्ते नमस्ते नमस्ते. धारणा के लिए मुख्य सार. बाप से प्रतिज्ञा कर फिर तोड़नी नहीं है. पवित्रता और पढ़ाई से आत्मा को गोल्डन एज्ड बनाना है. ತಂದೆಯ ಜೊತೆಗೆ ಪ್ರತಿಜ್ಞೆ ಮಾಡಿದ ನಂತರ ಅದನ್ನು ಮುರಿಬಾರದು. ಪವಿತ್ರತೆ ಮತ್ತು ವಿದ್ಯಾಭ್ಯಾಸದಿಂದ ಆತ್ಮನನ್ನು ಚಿನ್ನದ ಆತ್ಮನನ್ನಾಗಿ ಮಾಡ್ಕೋಬೇಕು. ಎರಡನೇದು, और सबका बुद्धि से त्याग कर अशरीरी बनने का अभ्यास करना है. योग बल से माया के तूफानों पर विजय पानी. ಎಲ್ಲರನ್ನೂ ಬುದ್ಧಿಯಿಂದ ಮರೆತು ಅಶರೀರಿ ಆಗುವ ಅಭ್ಯಾಸ ಮಾಡಬೇಕು. ಯೋಗ ಬಲದಿಂದ ಮಾಯೆಯ ಬಿರುಗಾಳಿಯ ಮೇಲೆ ವಿಜಯ ಪಡಿಬೇಕು. वरदान. स्वयं को विश्व कल्याण के निमित्त समझ व्यर्थ से मुक्त रहने वाले बाप समान भव. ಸ್ವಯಂ ಅನ್ನ ವಿಶ್ವ ಕಲ್ಯಾಣಕ್ಕೆ ನಿಮಿತ್ತ ಎಂದು ತಿಳಿದು ವ್ಯರ್ಥದಿಂದ ಮುಕ್ತ ಆಗಿ ಇರುವ ತಂದೆಯ ಸಮಾನ ಭವ. जैसे बाप विश्व कल्याणकारी है, ऐसे बच्चे भी विश्व कल्याण के निमित्त है. आप निमित्त आत्माओं की वृत्ति से वायुमंडल परिवर्तन होता है. जैसा संकल्प वैसी वृत्ति होती. इसलिए विश्व कल्याण की जिम्मेवार आत्माएं एक सेकेंड भी संकल्प व वृत्ति को व्यर्थ नहीं बना सकती. कैसी भी परिस्थिति हो, व्यक्ति हो, लेकिन स्व की भावना, स्व की वृत्ति कल्याण की हो. ग्लानि करने वाले के प्रति भी शुभ भावना हो, तब कहेंगे व्यर्थ से मुक्त बाप समान. ಹೇಗೆ ತಂದೆ ವಿಶ್ವ ಕಲ್ಯಾಣಕಾರಿಯಾಗಿದ್ದರೆ ಹಾಗೆ ಮಕ್ಕಳೂ ಸಹ ವಿಶ್ವ ಕಲ್ಯಾಣಕ್ಕೆ ನಿಮಿತ್ತ ಆಗಬೇಕು. ವಿಶ್ವ ಕಲ್ಯಾಣಕಾರಿ ಆತ್ಮರ ವೃತ್ತಿಯಿಂದ ವಾತಾವರಣ ಪರಿವರ್ತನೆಯಾಗ್ತದೆ. ಏಕೆಂದರೆ ಎಂತಹ ಸಂಕಲ್ಪವು ಅಂತಹ ವೃತ್ತಿ
ನಿರ್ಮಾಣ ಆಗ್ತದೆ. ವಿಶ್ವ ಕಲ್ಯಾಣಕಾರಿ ಮಕ್ಕಳು 1 ಸೆಕೆಂಡ್ ಅಥವಾ 1 ಸಂಕಲ್ಪವೂ ಸಹ ವ್ಯರ್ಥ ಮಾಡೋದಿಲ್ಲ. ಎಂತಹ ಪರಿಸ್ಥಿತಿಯೇ ಬರಲಿ, ಎಂತಹ ವ್ಯಕ್ತಿಯೇ ಬರಲಿ, ತಮ್ಮ ಕಲ್ಯಾಣದ ಭಾವನೆಯಿಂದ ಅವರು ಗ್ಲಾನಿ ಮಾಡುವವರನ್ನು ಸಹ ಶುಭ ಭಾವನೆಯಿಂದ ನೋಡ್ತಾರೆ, ಕಲ್ಯಾಣದ ಭಾವನೆಯಿಂದ ನೋಡ್ತಾರೆ. ಅಂಥ ಮಕ್ಕಳು ವ್ಯರ್ಥದಿಂದ ಮುಕ್ತ, ಬಾಪ್ ಸಮಾನ್ ಆಗಿರ್ತಾರೆ. ಸ್ಲೋಗನ್: सहयोग की शक्ति द्वारा असंभव बातें भी ಸಂಭವ हो सकती है. ಸಹಯೋಗದ ಶಕ್ತಿಯಿಂದ ಅಸಂಭವ ಇದ್ದಿದ್ದು ಸಹ ಸಂಭವ ಆಗಲಿಕ್ಕೆ ಸಾಧ್ಯ ಇದೆ. ಸಹಯೋಗದ ಶಕ್ತಿಯಿಂದ ಅಸಂಭವವೂ ಸಹ ಸಂಭವ ಆಗಿಬಿಡ್ತದೆ. ಅಚ್ಚ. ಓಂ ಶಾಂತಿ. ಓಂ ಶಾಂತಿ. ಬಾಬಾ ಬಾಬಾ ಶಿವ ಬಾಬಾ, ಬಾಬಾ ಬಾಬಾ ಪ್ರಿಯ ಬಾಬಾ. ಬಾಬಾ ಬಾಬಾ ಶಿವ ಬಾಬಾ, ಬಾಬಾ ಬಾಬಾ ಪ್ರಿಯ ಬಾಬಾ. ಬಾಬಾ ನಾನು ನಿನ್ನನ್ನು ಕಂಡೆ, ನನ್ನ ಪ್ರೀತಿಯ ಮುದ್ದಿನ ತಂದೆ. ಬಾಬಾ ನಾನು ನಿನ್ನನ್ನು ಕಂಡೆ, ನನ್ನ ಪ್ರೀತಿಯ ಮುದ್ದಿನ ತಂದೆ. ನಿನ್ನ ಸ್ನೇಹಕ್ಕೆ ಮನಸೋತು ನಿನ್ನಯ ಬಳಿ ಬಂದೆ, ಬಾಬಾ ನಿನ್ನಯ ಬಳಿ ಬಂದೆ. ನಿನ್ನ ಸ್ನೇಹಕ್ಕೆ ಮನಸೋತು ನಿನ್ನಯ ಬಳಿ ಬಂದೆ, ಬಾಬಾ ನಿನ್ನಯ ಬಳಿ ಬಂದೆ. ಬಾಬಾ ಬಾಬಾ ಶಿವ ಬಾಬಾ, ಬಾಬಾ ಬಾಬಾ ಪ್ರಿಯ ಬಾಬಾ. ಭಕ್ತಿಯ ಮಾಡುತ್ತ ಹುಡುಕುತ್ತ ಬಂದೆ, ಶಿಲೆಯಲ್ಲ ನೀನೆಂದು ಅರಿತುಕೊಂಡೆ. ಭಕ್ತಿಯ ಮಾಡುತ್ತ ಹುಡುಕುತ್ತ ಬಂದೆ, ಶಿಲೆಯಲ್ಲ ನೀನೆಂದು ಅರಿತುಕೊಂಡೆ. ಸಂಗಮಯುಗದಲ್ಲಿ ನಿನ್ನನ್ನು ಪಡೆದೆ, ನಿನ್ನಯ ಬಳಿ ಬಂದೆ, ಬಾಬಾ ನಿನ್ನಯ ಬಳಿ ಬಂದೆ. ಸಂಗಮ ಯುಗದಲ್ಲಿ ನಿನ್ನನ್ನು ಪಡೆದೆ, ನಿನ್ನಯ ಬಳಿ ಬಂದೆ, ಬಾಬಾ ನಿನ್ನಯ ಬಳಿ ಬಂದೆ. ಬಾಬಾ ಬಾಬಾ ಶಿವ ಬಾಬಾ, ಬಾಬಾ ಬಾಬಾ ಪ್ರಿಯ ಬಾಬಾ. ಬ್ರಹ್ಮನ ರಥದಲ್ಲಿ ನಿನ್ನನ್ನು ಕಂಡೆ, ನಿನ್ನಯ ನೋಟದಿ ಪ್ರೇಮವ ಕಂಡೆ. ಬ್ರಹ್ಮನ ರಥದಲ್ಲಿ ನಿನ್ನನ್ನು ಕಂಡೆ, ನಿನ್ನಯ ನೋಟದಿ ಪ್ರೇಮವ ಕಂಡೆ. ನಿನ್ನಯ ಮಾತಲಿ ಮಧುರತೆ ಕಂಡೆ, ನಿನ್ನನ್ನು ಪಡಕೊಂಡೆ, ಬಾಬಾ ನಿನ್ನನ್ನು ಪಡಕೊಂಡೆ. ನಿನ್ನಯ ಮಾತಲಿ ಮಧುರತೆ ಕಂಡೆ,
ನಿಜವ ಕಂಡೆ, ಸಾಕಾರದಿ ಪ್ರೀತಿಯ ಕಂಡೆ. ನಿನ್ನಿಂದ ಸತ್ಯ ಜ್ಞಾನ ಅರಿತೆ ನಿನ್ನನ್ನು ಪಡಕೊಂಡೆ ಬಾಬಾ, ನಿನ್ನನ್ನು ಪಡಕೊಂಡೆ. ನಿನ್ನಿಂದ ಸತ್ಯ ಜ್ಞಾನ ಅರಿತೆ ನಿನ್ನನು ಪಡಕೊಂಡೆ ಬಾಬಾ, ನಿನ್ನನು ಪಡಕೊಂಡೆ. ಬಾಬಾ ಬಾಬಾ ಶಿವ ಬಾಬಾ, ಬಾಬಾ ಬಾಬಾ ಪ್ರಿಯ ಬಾಬಾ. ಮೂಲ ಲೋಕದ ಬಿಂದು ತಂದೆ, ಈ ಲೋಕದಲ್ಲಿ ಪಾತ್ರವ ಕಂಡೆ. ಮೂಲ ಲೋಕದ ಬಿಂದು ತಂದೆ, ಈ ಲೋಕದಲ್ಲಿ ಪಾತ್ರವ ಕಂಡೆ. ಮನದಲ್ಲಿ ನಿನ್ನನ್ನೇ ತುಂಬಿಕೊಂಡೆ, ನಿನ್ನಯ ಬಳಿ ಬಂದೆ ಬಾಬಾ, ನಿನ್ನಯ ಬಳಿ ಬಂದೆ. ಮನದಲ್ಲಿ ನಿನ್ನನ್ನೇ ತುಂಬಿಕೊಂಡೆ, ನಿನ್ನಯ ಬಳಿ ಬಂದೆ ಬಾಬಾ, ನಿನ್ನಯ ಬಳಿ ಬಂದೆ. ಬಾಬಾ ಬಾಬಾ ಶಿವ ಬಾಬಾ,